ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ಗೆ ಏನು ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತ ನಮ್ಮ ಪಿ ಯು ಬೋರ್ಡ್ನಲ್ಲಿ ಬಿಟ್ಟಿದ್ದಾರಲ್ಲ, ಅದನ್ನು ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2 ಮಾರ್ಕ್, 3 ಮಾರ್ಕ್ ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸ್ಮಾರ್ಟ್ ಬೋರ್ಡ್ನ ಉಪಯೋಗಿಸ್ಕೊಂಡು ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅದರ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಗಲೇ 2 ಚಾಪ್ಟರ್ ಆಗಿದೆ. ಚಾಪ್ಟರ್ 1 ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಚಾರ್ಜಸ್ ಮತ್ತು ಫೀಲ್ಡ್ ಅಂತ, ಆಮೇಲೆ ಇನ್ನೊಂದು ಯಾವುದು ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್. ಈಗ ಅದರಲ್ಲಿ ಡಿರೈವೇಷನ್ ಪಾರ್ಟ್ ಕೂಡ ಇದೆ. ಆ ಡಿರೈವೇಷನ್ಸನ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ಬದಲಿಗೆ ಇಲ್ಲಿ ಈ ಥರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಿಂಟೆಡ್ ಫಾರಮಲ್ಲಿ ಮ್ಯಾಟರ್ ಇರುತ್ತೆ. ಕಾರಣ ಇಷ್ಟೇ, ಆ ಡಿರೈವೇಷನ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಪು ಕೂಡ ನೀಟಾಗಿ ನಿಮಗೆ ಕಾಣಿಸ್ಬೇಕು. ಸ್ಮಾರ್ಟ್ ಬೋರ್ಡಲ್ಲಿ ನಾನು ಫಾಸ್ಟಾಗಿ ಮಾಡಬೇಕಾದ್ರೆ ಕೆಲವೊಮ್ಮೆ 2-3 ಪೇಜನ್ನು 2-3 ಸ್ಕ್ರೀನನ್ನು ಉಪಯೋಗಿಸ್ಕೋಬೇಕಾದ್ರೆ ಸ್ಟೆಪ್ಸ್ ಕಂಟಿನ್ಯೂಟಿ ಕಾಣಿಸೋದಿಲ್ಲ. ಆವಾಗ ನಿಮಗೆ ಸ್ವಲ್ಪ ಲಿಂಕ್ ಮಿಸ್ ಆಗ್ತಾ ಹೋಗುತ್ತೆ. ಅದು ಆಗಬಾರ್ದು ಅಂತ ಹೇಳಿ ಈ ಥರ ಒಂದು ವಿಡಿಯೋನ ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಚಾಪ್ಟರ್ನ ಕ್ಲಬ್ ಮಾಡಿದ್ದೀನಿ. ಒಂದು ಚಾಪ್ಟರ್ 1 ಚಾರ್ಜಸ್ ಮತ್ತು ಫೀಲ್ಡ್, ಇನ್ನೊಂದು ಚಾಪ್ಟರ್ 2 ಕೆಪಾಸಿಟರ್ಸ್ ಮತ್ತು ಪೊಟೆನ್ಷಿಯಲ್. 2 ಚಾಪ್ಟರ್ನ ಡೆರಿವೇಷನ್ ಪಾರ್ಟ್ ಮಾತ್ರ ಈ ವಿಡಿಯೋದಲ್ಲಿದೆ. ಇನ್ನು ಮುಂದೆ ಇದೇ ಥರ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಅಲ್ಲೂ ಅಷ್ಟೇ 2 ಚಾಪ್ಟರ್ನ ಡೆರಿವೇಷನ್ಸನ್ನು ಕ್ಲಬ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದರ ಸಾಫ್ಟ್ ಕಾಪಿಯನ್ನು ಕೂಡ ಲಿಂಕನ್ನು ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಳ್ಳಿ. ಈ ಡಿರೈವೇಷನ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಡಿರೈವೇಷನ್ಸ್ ಪಕ್ಕಾ ಆಗುತ್ತೆ. ದಯವಿಟ್ಟು ನನ್ನ ಸಿನ್ಸಿಯರ್ ಸಜೆಷನ್ಸು, ಡಿರೈವೇಷನ್ಸನ್ನು ಸುಮ್ಮನೆ ನೋಡ್ಕೊಂಡು ಹೋಗಬೇಡಿ, ಓದ್ಕೊಂಡು ಹೋಗಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಒಂದು 2-3 ಸತಿ ಬರೀತಾ ಹೋದಾಗ ಏನಾಗುತ್ತೆ, ನಿಮಗೆ ಮನದಟ್ಟಾಗುತ್ತೆ, ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ನೀವು ಈ ವಿಡಿಯೋಗಳನ್ನು ನೋಡಿ ನಿಮ್ಮ ಕಾಮೆಂಟ್ಸನ್ನು ದಯವಿಟ್ಟು ನನಗೆ ಶೇರ್ ಮಾಡಿ. ಈ ಮೆಥಡ್ ನಿಮಗೆ ಕನ್ವೀನಿಯೆಂಟಾ, ಇಲ್ಲ ಸ್ಮಾರ್ಟ್ ಬೋರ್ಡೇ ಬೇಕಾ? ಸ್ಮಾರ್ಟ್ ಬೋರ್ಡೇ ಬೇಕು ಅಂದರೆ ಅದರಲ್ಲೂ ಕೂಡ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ಇಲ್ಲಿ ಬರ್ತಾ ಇದೆ, ಓನ್ಲಿ ಡಿರೈವೇಷನ್ಸ್ ಫ್ರಮ್ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2. ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಿನ ಚಾಪ್ಟರ್ 1 ಫೀಲ್ಡ್ ಮತ್ತು ಚಾರ್ಜಸ್, ಆಮೇಲೆ ಕೆಪಾಸಿಟರ್ಸ್ ಆ್ಯಂಡ್ ಪೊಟೆನ್ಷಿಯಲ್ಸ್. ಕ್ವಶನ್ಸನ್ನು ರೆಡ್ ಕಲರಲ್ಲಿ ಹಾಕಿದ್ದೀನಿ, ಅದಕ್ಕೆ ರಿಲೆವೆಂಟ್ ಡಯಾಗ್ರಾಮ್ಸನ್ನು ಹಾಕಿದ್ದೀನಿ, ರೈಟಿಂಗ್ ಪಾರ್ಟನ್ನು ಹಾಕಿದ್ದೀನಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈಕ್ವೇಷನ್ಸ್ಗಳನ್ನು ಬರ್ಕೊಂಡು ಹೋಗಿದ್ದೀನಿ. ಇದನ್ನೆಲ್ಲ ನೀವು ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ಅಂದರೆ ಪದೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮ ಡೌಟ್ಸ್ಗಳನ್ನು ನನಗೆ ಶೇರ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೀಪ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಶೇರ್ ಯುವರ್ ಕಾಮೆಂಟ್ಸ್.